ನಮ್ಮ ಕನ್ನಡ ಚಿತ್ರರಂಗದ ಮುನಿಸಿಗೆ ಕಾರಣವಾದ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆ ಈಗ ಎಲ್ಲೆಡೆ ಚರ್ಚೆಯ ವಿಷಯವಾಗಿದೆ. ಈ ಹೇಳಿಕೆ ಹಿಂದಿನ ಸತ್ಯವೇನು? ಚಿತ್ರರಂಗದ ಪ್ರತಿಕ್ರಿಯೆಗಳು ಹೇಗಿವೆ? ನಿಮ್ಮ ಪ್ರೀತಿಯ ಗುಡ್ ಲೈಫ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ವಿಡಿಯೋದಲ್ಲಿ ಈ ಕುರಿತಾದ ಸಂಪೂರ್ಣ ವಿವರಗಳನ್ನು ತಿಳಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿ ಅವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಅಲ್ಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಹೀಗೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. ನಾವ್ ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಂ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ, ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂತ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗ್ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡ್ಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಡಿ ಇರ್ಲಿ, ಅಟ್ಲೀಸ್ಟ್ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ ನಮ್ ಕಷ್ಟ. ಎನಿವೆ, ಒಳ್ಳೇದಾಗ್ಲಿ, ನಿಮ್ಗೆಲ್ಲ ಶುಭ ಆಗ್ಲಿ. 16ನೇ ಫಿಲಂ ಫೆಸ್ಟಿವಲ್ ಬಹಳ ಚೆನ್ನಾಗಿ ಯಶಸ್ಸಾಗ್ಲಿ. ನೋಡೋಣ, ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗಿ ಯಾವ್ದಾದ್ರು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಆನಂದ ಪಡ್ತೀನಿ. ಇಷ್ಟು ಮಾತ್ರ. ಹಿಂದೆ ನಾನ್ ಟೂರಿಂಗ್ ಸಿನಿಮಾ ನಡೆಸುವಾಗ ಗಾಂಧಿನಗರದಲ್ಲಿ ನಾನು ಹೋಗಿ ಸಿನಿಮಾ ನೋಡ್ಬಿಟ್ಟೆ ಡಬ್ಬ ಆಗ್ತಿದ್ದೆ. ಡಬ್ಬ ಎತ್ಕೊಂಡು ಗಾಂಧಿನಗರ ಬಸ್ ಸ್ಟ್ಯಾಂಡ್ ದಿವಸಕ್ಕೆ ತುಂಬಾ ಅಪ್ರಿಸಿಯೇಷನ್ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಆಡಿಯನ್ಸ್, ನಮ್ಮ ಎಲ್ಲ ಫಿಲ್ಮ್ ಮೇಕರ್ಸು ಎಲ್ಲರೂ ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ಸರ್ ಈ ವರ್ಷ ಅದ್ಭುತವಾಗಿ ಆಗ್ತಾ ಇದೆ, ನಮ್ಗೆಲ್ಲ ಖುಷಿ ಆಗ್ತಾ ಇದೆ, ಇದೇ ತರ ಬರುವ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಮಾಡಿ ಅನ್ನೋ ಎಲ್ಲ ಆಯ್ತಲ್ಲ. ನಿನ್ನೆ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ ಸರ್, ನಾನು ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ. ನೀವು ಯಾರ್ಯಾರೋ ಕೇಳಿದಾಗೆಲ್ಲ ನಾನು ಎಲ್ರಿಗೂ ಆನ್ಸರ್ ಕೆಲವರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಕಳಿಸಿದ್ದು ಪೋಸ್ಟಲ್ಲಿ ಲೇಟ್ ಆಗಿರ್ಬೋದು, ಅಥವಾ ಲೇಟ್ ಆಗಿಲ್ಲದೆ ಇರ್ಬೋದು, ಪೋಸ್ಟ್ ಹೋಗಿನೂ ವಾಪಸ್ ಬಂದಿರ್ಬೋದು. ಕೆಲವರಿಗೆ ನಾನು ನಿನ್ನೆ ಲಿಸ್ಟ್ ಎಲ್ಲ ನಿಮ್ಗೆ ಕೊಟ್ಟು ಎಲ್ರಿಗೂ ತಲುಪಿಸಿದ್ದೀವಿ. ಪರ್ಟಿಕ್ಯುಲರ್ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನ ನಾನು ದೊಡ್ಡದು ಮಾಡಿದ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್. ಎಲ್ರಿಗೂ ಏನಾಗುತ್ತೆ, ಜನರಲ್ ಆಗಿ ಎಲ್ರಿಗೂ ಕಲಿಸಿರ್ತೀವಿ ನೋಡಿ. ಒಂದು ಕರೆಕ್ಟಾಗಿ ನೀವು ಇದನ್ನು ಹಾಕೋದಾದ್ರೆ ನಾನು ಹೇಳ್ತೀನಿ. ಈಗ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಈಗ ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು ಅಲ್ವಾ, ಯಶ್ ಅವರೇ ಬಂದರು ಅನ್ಕೊಳ್ಳಿ. ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ, ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. CM ಅವ್ರು ಬರೋ ತನಕ ಆ್ಯಕ್ಚುಲಿ ಯಾರನ್ನು ಸರಿಯಾಗಿ ಒಳಗೆ ಬರೋದಕ್ಕೆ ಕಷ್ಟ ಆಗ್ಬೋದು ಕೂಡ. ಯಾವ್ದು ಅವರೆಲ್ಲ ಬಂದಿದ್ರಾ? ಯಾವಾಗ ನೀವು ಪ್ರೋಟೋಕಾಲ್ ಇದೆ, ಆಕ್ಟರ್ಸ್ ಯಾರು ಬಂದಿಲ್ಲ ಅಂತ ಹೇಳಿದಿರಾ? ಪ್ರೋಟೋಕಾಲ್ ಇದೆ ನಾನು ಹೇಳಿದ್ದೀನ, ಕರೆಯಕ್ಕಾಗಿಲ್ಲ ಅಂತ ನಾನು ಹೇಳಿದ್ದೀನ. ಕರೆದಿದ್ದೀವಿ, ಜನರೆಲ್ಲ ಕರಿತೀವಿ. ನಾ ಹೇಳಿದೆ ಕೇಳಿಸ್ಕೊಳ್ಳಿ, ನೀವೇನೇನೋ ತಿರ್ಗ್ಸಕ್ಕೆಲ್ಲ ಹೇಳ್ಬೇಡಿ. ಎಲ್ರಿಗೂ ನಾವು ಪೋಸ್ಟಲ್ಲಿ ಕಳಿಸ್ತೀವಿ. ಪರ್ಸನಲ್ ಆಗಿ ಕರಿಬೇಕು ಅಂದರೆ ಅವ್ರನ್ನ ಒಬ್ಬರನ್ನೇ ಕರೆದಿರೋದು. ಪರ್ಸನಲ್ ಯಾರು ಸ್ಟೇಜ್ ಮೇಲೆ ಯಾರು ಇರ್ತಾರೋ ಅವ್ರನ್ನ ಪರ್ಟಿಕ್ಯುಲರ್ ಕರೀಲೇಬೇಕು ನಾವು. ಅದನ್ನ ಯಾರು ಕರೆದಿದ್ದೀವಿ? ನಮ್ಮ ಗೆಸ್ಟು ಯಾರು ಅಂದ್ಕೊಂಡಿದ್ವಿ? ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ವೇದಿಕೆ ಮೇಲೆ ಕರೀಲೇಬೇಕು. ಅವ್ರು ನಮ್ಮ ಗೆಸ್ಟ್, ಅವ್ರಿಗೆ ಪರ್ಟಿಕ್ಯುಲರ್ ನಾವು ಕರಿತೀವಿ. ಮಿಕ್ಕಿದವ್ರಿಗೆಲ್ಲ ಪೋಸ್ಟಲ್ಲಿ ಹೋಗಿರುತ್ತೆ, ಕೆಲವರಿಗೆ ಹೇಳಿರ್ತೀವಿ, ಕೆಲವರಿಗೆ ಮಾತಾಡಿರ್ತೀವಿ, ಕೆಲವ್ರಿಗೆ ನಾನು ಕೊಟ್ಟಿರ್ತೀನಿ. ಏನೇ ಕನ್ಫ್ಯೂಷನ್. ನೀವು ಯಾರು ಅಂದ್ರೆ ನೀವೀಗ ಅವ್ರು ಬಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಕಷ್ಟ ಆಗುತ್ತೆ ಅಂತ ನೀವು ಹೇಳಿದ್ರಲ್ವಾ? ಅದನ್ನ ನೀವು DKಶಿ ಅದನ್ನ ಗಮನಕ್ಕೆ ತರಬೇಕಾಗಿ. ಯಾವಾಗ ಅವ್ರು ಬಂದಿಲ್ಲ ಅಂತ ಆರೋಪ ಮಾಡಿದ್ರು, ಪ್ರೋಟೋಕಾಲ್ ಇದೆ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ, ಕರ್ಸಿದ್ರೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತ ಹೇಳ್ತೀರಾ. ಅವ್ರು ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದ್ದು ನಾನು ಸ್ವಾಗತಿಸ್ತೀನಿ, ಎರಡನೇ ಮಾತಿಲ್ಲ. ಅವ್ರು ಹೇಳಿದ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಕರೆಕ್ಟ್ ಆಗಿದೆ. ಇದು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾ ಇರೋದು ನಮಗೆ ಎಲ್ಲ ಖುಷಿ ತಂದಂತ ವಿಷಯ. ಇದನ್ನ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಸಂಪೂರ್ಣ ಚಿತ್ರೋದ್ಯಮಕ್ಕೆ ಸಹಕಾರ ಕೊಡ್ತಾ ಇದೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 150 ಎಕರೆ ನಾವು ಚಿತ್ರನಗರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ. ಇದು ಆಲ್ರೆಡಿ 5 ವರ್ಷ ಮುಂಚೆ ಹೇಳಿದ್ರು, ಮಾಡಿಲ್ಲ. ಈ ಸತಿ ಮಾಡ್ತಾರೆ ಅಂತ ನಾವು ನಂಬಿಕೆ ಅಂದಿದ್ದೀವಿ. ದಯವಿಟ್ಟು ಮಾಡಲ್ಲ, ಸುಳ್ಳು ಆಶ್ವಾಸ ಕೊಡ್ಕೊಂಡು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ದಯವಿಟ್ಟು, ಯಾಕಂದ್ರೆ ಚಿತ್ರನಗರಿ ಮಾಡಿದ್ರೆ ಚಿತ್ರೋದ್ಯಮ ಬೆಳೆಯುತ್ತೆ, ಇಂಡಸ್ಟ್ರಿ ಯೂನಿವರ್ಸಿಟಿ ಒಂದು ಬರಲಿ. ಆಮೇಲೆ ಟೆಕ್ನಾಲಜಿ ಇವತ್ತೇನು ಇಲ್ಲದೆ ಇನ್ಫೋ ಟೆಕ್ನಾಲಜಿ ನಮ್ಮಲ್ಲಿ ಕಡಿಮೆ ಆಗಿದೆ, ಅದೆಲ್ಲ ಬಂದ್ರೆ ಖುಷಿ ಆಗುತ್ತೆ. ಈ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾರೆ ಅಕಾಡೆಮಿಗೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ.
ಮೊನ್ನೆ ಇನಾಗ್ರೇಷನ್ ಆದಾಗ ತುಂಬಾ ಕಡಿಮೆ ಇತ್ತು. ನಿರ್ಮಾಪಕರ ಕೊರತೆ ಇತ್ತು, ಕಲಾವಿದರ ಕೊರತೆ ಇತ್ತು, ನಿರ್ದೇಶಕರ ಕೊರತೆ ಇತ್ತು, ಸಾಹಿತಿಗಳ ಕೊರತೆ ಇತ್ತು. ಯಾಕೆ ಬಂದಿಲ್ಲ ಅಂತ ಅವ್ರು ನಿಜ. ಚಿತ್ರರಂಗಕ್ಕೆ ಒಂದು ದಟ್ಟು ಬೋರ್ಡ್ ಸ್ಟ್ರೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಸ್ಟ್ರೈಟ್ ಯಾರು ಮಾಡಬೇಕು, ಫಸ್ಟ್ ಅಕಾಡೆಮಿ ಮಾಡಬೇಕು. ಅಕಾಡೆಮಿ ಕರೆದು ಅವರು ಏತಿಗೆ ಇದಾಯ್ತು, ಇದು ಯಾವ ಕಾರಣಕ್ಕೋಸ್ಕರ ಆಯ್ತು, ಏತ್ ಬಂದಿಲ್ಲ ಅಂತಿತ್ತು. ಯಾವುದೇ ಕಲಾವಿದರನ್ನಾಗ್ಲಿ ಯಾರನ್ನೋ ಹೆಸರು ತಗೊಂಡಿಲ್ಲ ಅವರು. ಡಿ.ಕೆ. ಶಿವಕುಮಾರ್ ಕರೆಕ್ಟಾಗಿ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಚಿತ್ರೋದ್ಯಮದವರು, ಅವ್ರಿಗೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗಿ ಎಕ್ಸಿಬಿಟರ್ ಆಗಿ ಅವ್ರಿಗೆ ಎಲ್ಲಾ ರೀತಿ ಗೊತ್ತಿರುತ್ತೆ. ಅವ್ರು ಹೇಳಿದ್ರು ಚಿತ್ರೋದ್ಯಮ ಹೊತ್ತು ನಮಗೆ ಎಲ್ಲಾ ಥಿಯೇಟರ್ ಕಲೆಕ್ಷನ್ ಅಂತ ನಮಗೆ ಗೊತ್ತು. ಚಿತ್ರೋದ್ಯಮ ಬೆಳಿಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಸಂಪೂರ್ಣ ಸಬ್ಸಿಡಿ ಫಸ್ಟ್ 100-120 ಸಿನಿಮಾ, 290 ಸಿನಿಮಾ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಎಲ್ಲಾ ರೀತಿ ಮಾಡ್ತಾ ಇದ್ದಾರೆ. ಅದನ್ನ ನೀವು ಯಾಕೆ ಅದು ದುರುಪಯೋಗ ಮಾಡ್ಕೊತಲ್ಲ. ಇಂಟರ್ನ್ಯಾಷನಲ್ ಫಿಲಂ ಜೊತೆ ಇವತ್ತು ಎಂಟ್ರಿ 90 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರೆ ಅದನ್ನ ನೀವು ಉಪಯೋಗಿಸಲ್ಲ, ಇದು ತಪ್ಪಾಗಲ್ವಾ? ಅವ್ರು ಹೇಳಿದ್ರಲ್ಲಿ ಯಾರು ನಮ್ಗೆ ನಿಜವಾಗ್ಲೂ ಯಾರು ಮಾತಾಡೋದು ಅಕಾಡೆಮಿ ಇದೆಲ್ಲ ಟೋಟಲ್ ಅಕಾಡೆಮಿ ಯಾರು ಇದನ್ನ ಜವಾಬ್ದಾರಿ ಅವರೇ ಹೊಣೆಗಾರರಕ್ಕೆ ಆಗ್ತದೆ. ಅಧಿಕಾರದ ಪರಮಾವಧಿಯ ಹೇಳಿಕೆ ಇಂಡಸ್ಟ್ರಿ ಯಾರು ಹೇಳಿದ್ರೆ ಅದನ್ನ ಹೇಳಿದ್ರೆ ಅವ್ರು ತಪ್ಪು ಅಂತ ನಾನು ಹೇಳಿಕೆ. ಯಾಕಂದ್ರೆ ಅವ್ರು ತಿಳ್ಕೊಂಡು ಮಾತಾಡ್ಬೇಕು. ಅವ್ರು ಏನ್ ಮಾತಾಡಿದ್ರೆ ಯಾಕೆ ಮಾತಾಡಿದ್ರೆ ತಿಳ್ಬೇಕು. ನೀವು ಏನಾಗುತ್ತೆ, ನೀವು ಕೇಳೋ ಪಾಯಿಂಟ್ ಇಂಡಸ್ಟ್ರಿ ನಟ್ಟು ಬಟ್ಟು ಏನ್ ಮಾಡ್ತಿದ್ದ ಅದು ಮಾತ್ರ ನೋಡ್ತೀರಾ. ಅದು ಹಿನ್ನೆಲೆ ನೋಡ್ಬೇಕು, ಮುಂದೆಗಡೆ ನೋಡ್ಬೇಕು. ಯಾಕಂದ್ರೆ ನೀವು ಯಾವತ್ತೂ ನೋಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ಇಂತೆ ಮಾತಾಡ್ಬೇಕಂತೆ. ಡಿ.ಕೆ. ಶಿವಕುಮಾರ್ ಹೇಳೋದು ತಪ್ಪಿಲ್ಲ. ಇಂಡಸ್ಟ್ರಿ ಅಂತ ಹೇಳಿ ದಯವಿಟ್ಟು ಅದನ್ನ ನನ್ನ ಲೆಕ್ಕ ಅವ್ರು ಮಾತಾಡಿ ತಪ್ಪು ಅಂತ ನಾನು ಹೇಳಿಕೆ. ಒಂದ್ ನಿಮಿಷ, ಹೌದು, ಮೇಕೆದಾಟಿಗೆ ಅವರು ಮಹಾದಾಯಿ ನೀರಿಗೆ ಮೇಕೆದಾಟಿಗೆ ಕರೆದಿದ್ದು ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಅವ್ರು ಮೊನ್ನೆ ಹೇಳಿದಾಗಿದ್ರು. ಇದು ನೀರಿನ ಹೋರಾಟಕ್ಕೋಸ್ಕರ ನಾವು ಕರೆದಾಗ ನಿಮ್ ಇಂಡಸ್ಟ್ರಿ ಬರಲಿಲ್ಲ. ಬಂದಂತವ್ರು ಸಾಧು ಕೋಕಿಲ ಮತ್ತು ದುನಿಯಾ ವಿಜಯ್ ಅಂತ ಹೇಳಿದ್ರು. ಆ ಸಾಧು ಕೋಕಿಲ ಬಂದಿದ್ದಕ್ಕೆ ನಮ್ಮ ಸರ್ಕಾರ ಕೃತಜ್ಞತೆಯಿಂದ ಅವ್ರಿಗೆ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು. ಪುರಿ ಸ್ಟಾಪ್ ಬಿಟ್ಟರು. ಅದು ಅಲ್ಲಿ ಸೆಂಟೆನ್ಸ್ ಮುಗೀತು. ಅದಾದ್ಮೇಲೆ ನಾಡು ನುಡಿ ಯಾವುದೇ ಹೋರಾಟ, ರೈತರ ಸಮಸ್ಯೆ ಆಗ್ಬೋದು, ಈಗ ಬೆಳಗಾಂ ಸಮಸ್ಯೆ ಆಗ್ಬೋದು, ಇದೆಲ್ಲಕ್ಕೆ ನಮ್ಮ ಚಿತ್ರೋದ್ಯಮ ಯಾವತ್ತೂ ಇದೆ, ಹಿಂದೇನೂ ಇದೆ. ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಹೇಳ್ಕೊಟ್ಟಿರ್ತಿದೆ. ಹಿರಿಯ ಕಲಾವಿದರು ಎಲ್ಲರೂ ಸೇರ್ತಿದ್ದು ನಮ್ಮರೆಲ್ಲ ಬರ್ತಾರೆ. ನಮ್ಮಲ್ಲಿ ಇದನ್ನ ಹೇಳಿದ್ರಲ್ಲ ಲೀಡರ್ಶಿಪ್ ಕೊರತೆ ಇದೆ. ಯಾರು ಹೇಳಬೇಕು, ಯಾರು ಕರಿಬೇಕು ಅಂತ ಗೊತ್ತಾಗಿಲ್ಲ. ನಮ್ಮ ಚಿತ್ರರಂಗ ಯಾವತ್ತು ಸಂಪೂರ್ಣ ಎಲ್ಲಾ ಕಡೆ ಬರ್ತದೆ, ಎಲ್ಲಾ ಕಡೆ ಇರ್ತದೆ. ಯಾವುದೇ ವಿಷಯದಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ನೀರಿನ ಹೋರಾಟ ಆಗ್ಬೋದು, ಭಾಷೆ ಹೋರಾಟ ಆಗ್ಬೋದು, ಯಾವುದೇ ವಿಷಯ ನಾವು ಚಿತ್ರೋದ್ಯಮ ಇದ್ದೇ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಹ್ವಾನ ಮಿಸ್ ಆಗಿದೆ ಅಂತ ಹೇಳಿದ್ರೆ ಬಟ್ ಎಲ್ಲ ಒಂದ್ ಕಡೆ ದೊಡ್ಡ ನಟರನ್ನ ಮಿಸ್ ಮಾಡಿದ್ದಾರೆ. ಯಾಕಂದ್ರೆ ಸುದೀಪ್ ಅವ್ರಿಗೂ ತಲುಪಿಲ್ಲ ಸರ್. ಸುದೀಪ್ ಅವ್ರು ತಲುಪಿಲ್ವಂತೆ, ಜೆ.ಕೆ. ತಪ್ಪು. ಅದನ್ನ ಯಾರು ಅದಕ್ಕೆ ತಪ್ಪು ತಾನೆ. ಅದು ಏನು ನಿನ್ನೆ ಮಾಡ್ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ. ಇದು ಚಿತ್ರೋದ್ಯಮ ಎಷ್ಟಿನಿಂದ ಮಾಡ್ತಾರೆ. ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿ ಅವ್ರದ್ದು. ಅವರೇ ಜವಾಬ್ದಾರರು. ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತಗೊಂಡು